ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇದು ಈರುಳ್ಳಿ ಸೊಪ್ಪಿನ ಪಲ್ಯ. ಬನ್ನಿ ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ನಾನು ಇದನ್ನು ಡಿಫ್ರೆಂಟಾಗಿ ಮಾಡ್ತೀನಿ. ನೀವು ಕೂಡ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕಡಾಯಿ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ ಕೂಡಲೇ ಅದರಲ್ಲಿ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿ, ಇದಾದಮೇಲೆ 4 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದನ್ನು ಮಧ್ಯದಲ್ಲಿ ಸ್ಲಿಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಟೊಮೆಟೊ ಏನು ಹಾಕ್ತಾ ಇಲ್ಲ. ಎಲ್ಲದಕ್ಕೂ ಟೊಮೆಟೊ ಸೆಟ್ ಆಗೋದಿಲ್ಲ ರೀ. ಹಾಕ್ತಿದ್ರೆ ಒಂದೊಂದಕ್ಕೆ ಹಾಕ್ತಿದ್ರೇ ಟೇಸ್ಟ್ ಬರುತ್ತೆ. ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಮತ್ತು ಇದಾದಮೇಲೆ ಇದಕ್ಕೆ 1 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿ ಸೊಪ್ಪನ್ನು ಮುಂಚೆನೇ ಎಲ್ಲ ಕಟ್ ಮಾಡಿಕೊಂಡು ಸ್ವಚ್ಛದಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಇದನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಟೊಮೆಟೊ ಅವಶ್ಯಕತೆ ಇಲ್ಲ, ನೀರು ಹಾಕೋದು ಕೂಡ ಅವಶ್ಯಕತೆ ಇಲ್ಲ. ಏಕೆಂದರೆ ಇದು ಪಲ್ಯಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಇದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಹಾಕಿ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಇದನ್ನು ಸಿಮ್ಮಲ್ಲಿ ಇಡಬೇಕು. ಅದು ಫುಲ್ಲು ಫ್ರೈ ಆಗಬೇಕಂತ ಏನಿಲ್ಲ, ಯಾಕಂದರೆ ಸ್ವಲ್ಪ ಹಸಿಯಾಗಿದ್ದರೂ ಕೂಡ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನು ಇವಾಗ ಲಿಡ್ ಹಾಕ್ಕೊಂಡು ಒಂದು 10 ನಿಮಿಷ ಪಕ್ಕದಲ್ಲಿ ಇಟ್ಕೊಳ್ಳೋಣ, ಹಿಂಗೆ ಗ್ಯಾಸ್ ಮೇಲೆ. ನೋಡಿ, ಇವಾಗ ಇನ್ನೂ ಸ್ವಲ್ಪ ನೀರಿದೆ ಇದರಲ್ಲಿ. ಇವಾಗ ನಾನು ಒಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ ಇದರಲ್ಲಿ. ಇದರ ಸ್ಪೆಷಲ್ ಟೇಸ್ಟ್ ಬರೋದು ಇದರಿಂದ. ಇದು ಕಡಲೆ ಹಿಟ್ಟು ಒಂದು 3ರಿಂದ 4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ಹಾಕೋದ್ರಿಂದ ಎಲ್ಲ ನೀರು ಡ್ರೈ ಆಗಿಬಿಡುತ್ತೆ. ನೀರು ಹಾಕೊಳ್ಳೋದು ಅವಶ್ಯಕತೆ ಇಲ್ಲ, ಏಕೆಂದರೆ ಅದು ನೀರು ಬಿಟ್ಕೊಂಡಿದೆಯಲ್ಲ, ಅದರಲ್ಲೇ ಇದು ಆಗಿಬಿಡುತ್ತೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಹಾಕಿದ ಮೇಲೆ ಸ್ವಲ್ಪ ನಾನು ಇದಕ್ಕೆ ಗರಂ ಮಸಾಲ ಹಾಕ್ತಾ ಇದ್ದೀನಿ, 1/2 ಸ್ಪೂನ್ ಇದಕ್ಕೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಹಾಕಿದ ಮೇಲೆ ಭಾಳ ಹೊತ್ತು ಬೇಕಾಗಿಲ್ಲ, 3 ನಿಮಿಷ ಇದನ್ನು ಲಿಡ್ ಹಾಕಿ ಇಟ್ಟರೆ ಇವಾಗ ಈರುಳ್ಳಿ ಸೊಪ್ಪಿನ ಪಲ್ಯ ರೆಡಿ ಆಯಿತು. ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.